ಫ್ಲಾಶಿಂಗ್ ಅಂದ್ಬಿಡ್ತಾರೆ ಅಷ್ಟೇನೆ. ಆ ಫೋಟೋನೇ ಬಿದ್ದಿರಲ್ಲ. ಸಂತೋಷ್ ಅವ್ರಿಗೆ ಮೊನ್ನೆ ಜಾತ್ರೆಗೆ ಸೇಲ್ ಮಾಡಿದ್ರು 6,30,000 ಇವ್ರು ಕೊಟ್ಟವ್ರೆ. ಕಾರು ಮಡಿಕೊಂಡಿದ್ದೀವಿ. ಅವು ಏನಿದ್ರು ಶಿವಗೆ ಸುಮ್ಮನೆ ಶುಗರು ಇದಿರೋರೆಲ್ಲ ದಿನ ಮೈ ಮುಟ್ಟಿದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಕಾಸ್ಟ್ಲಿನಾ? ಮೈಸೂರಿಂದ ಇದ್ರಲ್ಲೂ ಸ್ಪೆಷಾಲಿಟಿ ಐತಾ? ಹಾಯ್ ಗಾಯ್ಸ್, ಏನಿವತ್ತು ಮನೆ ಬಿಟ್ಬಿಟ್ಟು ಆಚೆ ಬಂದಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ಇವತ್ತು ನಮ್ಮ ಊರ ಹತ್ರ ಬಸವಣ್ಣನ ದೇವಸ್ಥಾನ ಅಂತ ಐತೆ, ಅಲ್ಲಿ ಜಾತ್ರೆ ನಡೀತೈತೆ. ಇವ್ನು ನನ್ನ ಫ್ರೆಂಡ್ ರಕ್ಷಿತ್, ಇವನು ಸುಹಾಸ್ ಅಂತ, ನನ್ನ ಹೆಸರೇ ಸೇಮು. ಇಬ್ಬರು ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ. ನೋಡ್ರಿ ನೀವು ಮುಂದೆ ಈ ವಿಡಿಯೋದಲ್ಲಿ ಯಾವ್ಯಾವ ಥರ ಹಳ್ಳಿ ಕಾರ್ ಆಗಿರ್ಬೋದು, ಗಿರ್ ಆಗಿರ್ಬೋದು. ಇನ್ನು ಹಳ್ಳಿ ಕಾರ್ ಅಂದ್ರೆ ನಾಟಿ ಹಸುಗಳು ಅಂತ ಅರ್ಥ. ಕಡೆಯಲ್ಲೂ 6 2 4 ಈ ತರ ಹಸುಗಳು ಬರ್ತವೆ. ದೊಡ್ಡ ಎತ್ತುಗಳೆಲ್ಲ ಇಲ್ಲಿ ಎಲ್ಲ ಬಂದಿದಾವೆ. ನೀವೇ ನೋಡಿ ಎಲ್ಲ ಎಂಜಾಯ್ ಮಾಡಿ ವಿಡಿಯೋ. ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ಇವ್ರ ಹತ್ರ ಭರತಣ್ಣ ಅಂತ, ಇವ್ರದ್ದು ಇಲ್ಲೇ ಶಾಂಬಟ್ರಿ ಪಳ್ಯ. 25 ವರ್ಷ. 25 ವರ್ಷ ಅಂದರೆ ನಿಮ್ಗೆ ಎಷ್ಟು ವರ್ಷದಿಂದ ಸಾಕ್ತೀರಾ ನೀವು? ನೀವು ಕಂಡಂಗೆ 7-8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ. ಏನಕ್ಕೋಸ್ಕರ ಸಾಕ್ತಿದ್ದೀರಾ? ಅಣ್ಣ ನಾವು ನಮಗೊಂದು ಕಾಯಿಸು, ನಮ್ಗೊಂದು ಜೊತೆ ಪರ್ಮನೆಂಟ್ ದನ ಇದ್ದೇ ಇರಬೇಕು. ನಿಮ್ದೇ ಅಂತ? ನಮ್ದೇ ಸ್ವಂತ. ಸ್ವಂತ. ಒಂದು ಜೊತೆ ಇರೋ ನಮಗೂ ಸಿದ್ಧಗಂಗೆ ಜಾತ್ರೆಯಲ್ಲಿ ತಂದಿರೋದು ನೀವು? ಎಷ್ಟು ಕೊಟ್ಟಂದ್ರಣ್ಣ? ಅಣ್ಣ ನಮಗೆಲ್ಲ ಇಲ್ಲಿ ಬರೋಷ್ಟೊತ್ತಿಗೆ 72 ಬಿದ್ದಿದ್ದು. 85ಕ್ಕೆ ದನ ಕೊಟ್ಟಿದ್ದೀನಿ. ಹೌದಾ? ಎಷ್ಟೆಷ್ಟು ವರ್ಷ ಅಣ್ಣ ಅವಕ್ಕೆಲ್ಲ? ಒಂದು 8-9 ತಿಂಗಳ ಕರ ಅಷ್ಟೇ. 8-9 ತಿಂಗಳು? ಇನ್ನೇ 1 ವರ್ಷನೂ ಆಗಿಲ್ಲ. ಇನ್ನೂ 1 ವರ್ಷ ಆಗಿಲ್ಲ. ಇವೆಲ್ಲ ನಮ್ಮೂರವೇ ನಿನ್ನೆ. ಹಾಂ, ಎಲ್ಲ ನಿಮ್ಮ ಊರವರಾ? ನೀವು ಎಲ್ಲ ಕಡೆ ಜಾತ್ರೆಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ? ಎಲ್ಲ ಜಾತ್ರೆಗೆ ಹೋಗ್ತೀವಿ. ಮಾಗಡಿ, ಸಿದ್ಧಗಂಗೆ, ಘಾಟಿ ಎಲ್ಲವ್ರಿಗೂ ಹೋಗ್ತೀವಿ. ಮೈ ತೊಳಿತವ್ರೆ. ಮೈ ತೊಳಿತಾರಾ? ಎಲ್ಲ ಸ್ನಾನ ಮಾಡಿಸೇ ಬಿಡಬೇಕು. ಅಂದ್ರೆ ಬನ್ನೂರು ಕುರಿ. ನಾಮನ ಏನದು? ಇಲ್ಲ, ಅದು ಅವ್ರು ಬಳ್ದಿರೋದು. ಏನು ಮಾರ್ಕರಾಗಿ ಬರ್ದಿರೋದು, ಚೆನ್ನಾಗಿ ಕಾಣಲಿ, ಸ್ವಲ್ಪ ಡಿಸೈನ್ ಬಂದಿದೆ. ಇದನ್ನ ಎಷ್ಟೈತೆ? ಬಂಡೂರು ಕುರಿ ಅಂತ. ಇದಾ? ತುಂಬಾ ಕಾಸ್ಟ್ಲಿ ಇವು. ಕಾಸ್ಟ್ಲಿನಾ? ಒಂದ್ ಪೇರ್ ಬಂದು 50,000. ಇದಾ? ಎಲ್ಲ ಏನು ಕೂದಲು ತೆಗೆದ್ಬಿಟ್ಟಿರೋದ ಇಲ್ಲ ಇನ್ನ ಜಾಸ್ತಿ? ಇನ್ನ ಬರ್ತಾರ ಚಿಕ್ಕ ಮರಿಗಳು, ದೊಡ್ಡವಲ್ಲ. ನೋಡ್ತೀನಿ ಬರ್ರಿ, ಅಲ್ಲಿ ಬ್ಯಾನರ್ ಆಗಿದೆಲ್ಲ ಎತ್ತುಗಳು. ಇವು ನಮ್ಮ ಫ್ರೆಂಡ್ ರಾಹುಲ್ ಅಂತ. ಇವರು ಈ ಎತ್ತುಗಳನ್ನ ವರ್ತೂರ್ ಸಂತೋಷ್ ಅವ್ರಿಗೆ ಮೊನ್ನೆ ಜಾತ್ರೆಗೆ ಸೇಲ್ ಮಾಡಿದ್ರು 6,30,000 ಇವ್ರು ಕೊಟ್ಟವ್ರೆ. 2 ತುಂಬಾ ಚೆನ್ನಾಗಿ ಸಾಕವ್ರೆ ಎತ್ತುಗಳನ್ನ. ಏನು ಈವೆಂಟ್ ಥರ ಮಾಡ್ಬಿಟ್ಟವ್ರೆ ಇವ್ರು ಫುಲ್ಲು ಗ್ರ್ಯಾಂಡಾಗೆ? ಈ ಥರ ಗ್ರ್ಯಾಂಡಲ್ಲಿ ಇವಾಗ ಏನು ಎಲ್ಲರೂ ಸುಮ್ಮನೆ ಸೀಮೆಸು ಅಂತಾರೆ. ಅದರಿಂದ ಎಲ್ಲ ಏನು ಲಾಭ ಇಲ್ಲ. ಸೀಮೆಸು ಬೂಸ ಖರ್ಚು ಅದೆಲ್ಲ ಅಲ್ಲೇ ಸರಿ ಹೋಗುತ್ತೆ. ನಾಟಿ ಹಸು ಆದರೆ ವರ್ಷಕ್ಕೊಂದು ಕರ ಯಾವುದಾದ್ರೂ ಹುಟ್ಟಿದ್ರೆ 50,000 1 ಲಕ್ಷ ಆದಾಯ ಆಗುತ್ತೆ. ಹೊರ್ಗರ ಹುಟ್ಟಿದ್ರೆ 1 ಲಕ್ಷ, ಹೆಣ್ಗರ ಹುಟ್ಟಿದ್ರೆ ಒಂದು 50,000 ಆದಾಯ ಆಗುತ್ತೆ. ಸೀಮೆ ಹಸು ಆದರೆ ಏನು ಸುಮ್ಮನೆ ಹಾಲು ಕರಿಬೇಕು, ಹಾಕಬೇಕು, ಬೂಸ ಖರ್ಚೆಲ್ಲ ಜಾಸ್ತಿ. ಇವಾಗ ಮುಂಚೆ ಇತ್ತು ಲಾಭ ಸೀಮೆ ಹಸುಲ್ಲಿ, ಇವಾಗಿಲ್ಲ. ಅದರಿಂದ ಒಂದು 10 ಸೀಮೆ ಹಸು ಕೊಡ್ತೀರಲ್ಲ, ಅದ್ರ ಬದಲು 1 ನಾಟಿ ಹಸು ಕೊಟ್ಟು ಅಲ್ಲಿ 10 ಜೊತೆ 1 ನಾಟಿ ಹಸು ಇದ್ದಿರೋದು ಬಿಟ್ಟಿರೋದನ್ನೆಲ್ಲ ತಿನ್ನೋದೇ ಸಾಕೋದು, ಅಷ್ಟೇ ಸಾಕೋದಕ್ಕೆ. ಕೊಡೋ ಹಾಲು 1 ಲೀಟ್ರ್ ಹಾಲೇ ತುಂಬ ಒಳ್ಳೇದು ಹಾಲು. ಶುಗರು ಇದಿರೋರೆಲ್ಲ ದಿನ ಮೈ ಮುಟ್ಟಿದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಸುಮ್ಮನೆ ಸ್ಪರ್ಶ ಮಾಡ್ರೆ ಕಮ್ಮಿ ಬರಲ್ಲ, ದಿನ ಇದು ಮೈ ಮುಟ್ಬಿಟ್ರೆ. ಪಾಸಿಟಿವ್ ಎನರ್ಜಿ. ಅದು ಸಗಣಿ ಗಂಡ್ಲ ತುಂಬ ಲಾಭ ಅದರಿಂದನು. ಗಂಡ್ಲ ಎಲ್ಲ ಮಾರ್ತಾರೆ, ಸಗಣಿ ಎಲ್ಲ ಮಾರ್ತಾರೆ. ಇದ್ರ ಬೆಲೆ ಬಂದು 2.5 ಲಕ್ಷ. ಅದೇ ಸೀಮೆ ಊರಿಗೆ ಕಟ್ಟಿದ್ರೆ ಅದು 20,000ಕ್ಕೂ ಹೋಗ್ತಿದೆ. 20,000 30,000 ಅಷ್ಟೇ. ಒಂದ್ ಮನೆಯಿಂದ ಒಂದ್ ಮನೆಗೆ ಬೆರೆಯುತ್ತಿದ್ದು ಅದು ಎಲ್ಲಿ ಸೀದಾ ದುಡ್ದಾದಿದಂಗೆ ಅವ್ರಿವ್ರಿಗೆ ಕಟ್ ಮಾಡಕ್ ಕೊಟ್ಬಿಡ್ತಾರೆ. ಅದರಿಂದ ಇವನ್ನೆಲ್ಲ ಯಾರಂಗೆ ಮಾಡಲ್ಲ. ಎಲ್ಲಿದ್ರು ಚೆನ್ನಾಗಿ ಸಾಕ್ತಾರೆ ಯಾರಾದ್ರೇನು. ಅದರಿಂದ ಅಡಿಕಾಳು ಉರಿಸ್ಬೇಕಷ್ಟೇ. ಇದೇನಪ್ಪ ಅಂದ್ರೆ ಸೀಮೆ ಹಸುಗಳು ಅಂದ್ರೆ ಇವಾಗೆಲ್ಲ ಬಂದಿರೋವು. ಆವಾಗ ನಮ್ಮ ಹಿಂದಿನ ಕಾಲದಾಗೆಲ್ಲ ಬರೀ ಇದ್ರಾಗೇನೆ ಎಲ್ಲ ನಾಟಿ ಹಸುಗಳಾಗೆ. ಅವ್ರೇನ್ ಈಗ ಎಲ್ಲರಿಗೂ ಗೊತ್ತಾಗ್ತಿರೋದು. ಈಗ ನಮ್ ಸುತ್ತಮುತ್ತಲ ನೀವೆಲ್ಲ ಅವಾಗಿಂದನೂ ಮಾಡ್ತಾನೆ ಇದ್ದೀರಾ? ಅವಾಗಿಂದನೂ ಐತೆ. ಆದ್ರೆ ಈಗ 1-2-3 ಜನ ಈ ತರ ಮಾಡೋದ್ರಿಂದ ಎಲ್ಲರಿಗೂ ಹಳ್ಳಿ ಕಾರ್ ಅನ್ನೋದು ಒಂದು ಗೊತ್ತಾಗೈತೆ. ಸಣ್ಣ ಪುಟ್ಟ ಕಟ್ತಾ ಇದ್ದು 1 ಲಕ್ಷ 2 ಲಕ್ಷ ತಾವು, ಇವಾಗೆಲ್ಲ 5 ಲಕ್ಷ 10 ಲಕ್ಷ ತಾವು ಕಟ್ತಾ ಇದ್ವಿ. ಇವೆಲ್ಲ ಚಿಕ್ಕವಾ? ಇವೆಲ್ಲ ಚಿಕ್ಕವು. ಇವೆಲ್ಲ ಮನ್ಸು ಒಂದು 8 ಮಂತ್ಸು, 1 ವರ್ಷದ ಒಳಗಡೆ. 1 ವರ್ಷದ ಒಳಗಡೆ ಇವೆಲ್ಲ. ಎಲ್ಲ ಬೆಳೆಯು ನಾವು, ಪ್ರತಿಯೊಂದು ಬೆಳೆಯು ನಾವು. ಉಪ್ಪು ಅಂದ್ಕೊಂಡ್ಕೊಂಡಿವು, ಎಣ್ಣೆ ಗಾಣ ನಾವೇ ಆಡಿಸ್ಕೊಂಡಿವು. ನಮ್ಮ ಎತ್ಕೊಳ್ಳೋ ಗಾಣ ಹೊಡೆದು ನೆಡ್ತಾಂಬರಿ ಮನೆಗೆ. ಎಷ್ಟು ಸಿಂಪಲ್ ಆಗ ಅವ್ರು ನೋಡ್ರಿ, ರಿಯಲ್ ಸಾವುಕಾರರುಗಳು ಇವರು. ಇಂಥವು ಮಾಡಿರೋ ಅದನ್ನ ಪ್ರಯತ್ನ ಅಂತವೆಲ್ಲ ಏನು ರೇಟ್ ಖರ್ಚು ಮಾಡ್ತೀವಿ. ಹೌದು. ನೋಡಿ ಲೆಕ್ಕ 5.5 ಲಕ್ಷ, ಅದು 2.5 ಲಕ್ಷ. ಇಲ್ಲೇ 50 ಲಕ್ಷ ತನಕ ಬಂಡವಾಳ ಆಯ್ತು. ಅಂಕಲ್ ನೀವು ಅವಾಗಿಂದ ಸಾಕ್ತಿದ್ದೀರಾ? 40 ಎಕರೆ ಜಮೀನು 4 ಜೊತೆ ಇರ್ತಿದ್ದು. 4 ಜೊತೆ ಇತ್ತು 40 ಎಕರೆಗೆ. ಅವಾಗ ಯಾವ ಮಿಷಿನ್ ಇರ್ಲಿಲ್ಲ, ಇರಲಿಲ್ಲ, ಏನೂ ಇಲ್ಲ. ಅವಾಗೆಲ್ಲ ಹಿಂಗ್ ಗಟ್ಟಿಗಿದ್ದೀರಾ ನೀವು? 4 ಜನ ಆಳುಗಳು ಹೊಲ ಹೊಡಕ್ತಿದ್ರು.
ಅವಾಗ ಬರೀ ಮೇವ್ ತಿನ್ಕೊಂಡು ಇದ್ರಲ್ಲೇ ಅದು ಅವಾಗೇನು ಈ ತರ ಹಾಲು ಆ ತರ ಏನಿಲ್ಲ. ನಾವು ನಟೆ ಸಾವತ್ತು ಇತ್ತು, ಎಮ್ಮೆ ಇತ್ತು. ನಾವೆಲ್ಲ ಬರೇ ಮೊಸರು ಮಜ್ಜಿಗೆ ಊಟ ಮಾಡ್ತಿದ್ವಿ ನೀವು. ನಾವು ಬದುಕು ಮಾಡಂಗಾದ್ಮೇಲೆ ನಾವು ಸಾಂಬಾರಾಗ ಊಟ ಮಾಡಿದ್ವಿ ನಾನು ಕಂಡಂಗೆ. ಹೌದು, ಅದಕ್ಕೆ ಹಿಂಗ ಅವ್ರೆ. ನಾವು ನೋಡ್ರಿ ಹಿಂಗಿದೀವಿ 23 ವರ್ಷಕ್ಕೆ 20 ವರ್ಷಕ್ಕೆ ಗಡಿಗೆನೆ ತುಪ್ಪ ಇರೋದು ನಮ್ಮ ಮನೆಗೆ. ಅದೇ ಅವಾಗ ಹೇಳೋರಲ್ಲ ಇಷ್ಟು ಶುದ್ಧ ಮಜ್ಜಿಗೆ ಕುಡಿತೀರಾ. ಏನಿಲ್ಲ, ಹಾಲು ಯಾರಿಗೂ ಕೊಡ್ತಿರ್ಲಿಲ್ಲ ನಾವು. ಬಂದವ್ರಿಗೆಲ್ಲ ಮಜ್ಜಿಗೆನೆ, ಮಜ್ಜಿಗೆ ತುಪ್ಪ ಮೊಸರು. ನಾವು ನೋಡಿ ಎಷ್ಟು ಗಟ್ಟಿಗೆ ಅವ್ರು. ಇನ್ನೇನು ಅದಕ್ಕಿಂತ ಇನ್ನೇನ್ ಕೇಳಂಗಿಲ್ಲ ನಾವು ಕ್ವಶನ್ಸ್ಗಳನ್ನ. ನಾವು ದಿನ 12 ಅವರ್ ಕೆಲಸ ಮಾಡ್ತೀವಿ ಈಗ. ಇವಾಗ ಏನು ನೋಡ್ತಿರೋದಿಲ್ಲ ಇದೆಲ್ಲ ಕಡೆಯಲ್ಲು ದೊಡ್ಡ ಎತ್ಗಳು ಇವೆಲ್ಲ ನೋಡಿ. ಕೊಂಬು ಸಖತ್ ಉದ್ದ ಇದೆ. ಅದು ಕೊಂಬು ಯಾವ ಥರ ಅಂದರೆ ಅದು ಬೆಳೀತಾ 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 ಕೊಂಬು ಬರ್ತಾ ಇರ್ತದೆ. ನಾವು ಎರ್ಸ್ಬೇಕು ಅದನ್ನು. ಎರಿತಾರಾ? ಹಾಂ, ಎರಿತಾರೆ. ಅದಕ್ಕಂತ ಒಬ್ರು ಇರ್ತಾರೆ, ಅವ್ರನ್ನ ಕರ್ಸಿ ನಾವು ಎರ್ಸ್ಬೇಕು ಅದನ್ನು. ಯಾವ್ದಣ್ಣ ರಾಜ ಇದಾ? ನಿಮ್ಮ ಹೆಸರು ಅಂಕಲ್? ನಮ್ಮ ಹೆಸರು ಗಿರಿಗೌಡರು. ಗಿರಿಗೌಡ್ರು ಅಂದ್ರೆ ನೀವೇನಾ? ನಾವೇನ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಣ್ಣ? ನಾವು 40 ವರ್ಷದಿಂದ. 40 ವರ್ಷದಿಂದ. ಯಾವ ಊರಣ್ಣ ನಿಮ್ದು? ನಮ್ದು ಇಲ್ಲಿ ಉಸ್ಕೂರು ದಾಸಂಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಸರಿ ಅಣ್ಣ. ಎಷ್ಟು ವರ್ಷದಿಂದ ಬರ್ತೀರಣ್ಣ ಈ ಜಾತ್ರೆಗೆ? ನಾವು 8 ವರ್ಷದಿಂದ ನಾವು ಸತತವಾಗಿ ಇದೇ ಜಾಗಕ್ಕೆ. ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ನೀವು ಬರ್ತಾನೆ? ಇದು ಓಪನ್ 10 ವರ್ಷ ಆಯ್ತು. 10 ವರ್ಷ. 2 ವರ್ಷ ಕಟ್ಟಲಿಲ್ಲ. 8 ವರ್ಷದಿಂದನೂ ಈ ಜಾತ್ರೆಗೆ ಆಕೆ 5 ತಿಂಗಳ ಕರ, ಹಳ್ಳಿ ಕರ ಅಭಿಮನ್ಯು ಅಂತ ಕೇಳಿ. ಅಭಿಮನ್ಯು ಇದು ಎರಡಲ್ಲ ಅಂತಾರಲ್ಲ ಅದ? ಇದು ಹಾಲು ಕರ, ಅದು ಕುಡಿಯಕರ 5 ತಿಂಗಳು ಮಗ ಇದ್ದಂಗೆ. 5 ತಿಂಗಳು ಮಗ ಇದ್ದಂಗೆ. ರಾಜೇಶ್ ಗೌಡ, ಸನ್ ಆಫ್ ಗಿರಿಗೌಡ, ಉಸ್ಕೂರು ದಾಸಂಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಇವು ಬೂಕದ ಬೆಟ್ಟದಿಂದ ಜನವರಿ 5ನೇ ತಾರೀಕು ಬೂಕನ ಜಾತ್ರೆಯೊಳಗೆ ಚಂದ್ರಾಯಪಟ್ಟಣ, ಹಿರಿಸೇವೆ ತಾಲೂಕು, ಬೂಕನ ಬೆಟ್ಟದಲ್ಲಿ ತಾಂಬಂದವು ಬೂಕನ ಜಾತ್ರೆಗೆ. ಎಷ್ಟು ಕೊಡ್ತಂದ್ರಿ ಎಲ್ಲ ಸೇರಿ? 254 ಖರ್ಚು ಬಿಟ್ಬಿಡು. ರಾಜಪುತ್ರ ಕುಮಾರ ಕಂಠೀರವ ರಾಜೇಶ್ ಗೌಡ. ನೋಡಪ್ಪ ನೋಡಪ್ಪ, ದಾಡಿ ಬಿಟ್ಕೊಂಡು ನನ್ನಂಗೆ ಡ್ರಿಮ್ ಮಾಡ್ಕೊಂಡು ದರ್ಶನ್ ನಂಗೆ ಅವನೇಲ್ಲಪ್ಪ. ಹಂಗೆ ದರ್ಶನ್ಗೂ ಅವನಿಗೆ ಬೇರೆ ಬೇರೆ. ಆಮೇಲೆ ಅದೊಂದು ಹಾಕ್ಬಿಡಿ. ಆಮೇಲೆ ಬರಲಿ ರಾಜೇಶ, ಬಾರದು ಅಲ್ಲೇ ಯಾರು ನೋಡ್ತಾವ್ರೆ. ಹಲೋ ಬರೋಣ ಬರೋಣ ಬರ್ತಾರ ಅವರು. ಹೇಳ್ಬೇಕನಪ್ಪ. ಹೇಳೋಣ. ಒಂದು ಎಳೆಯಲ್ಲು ಕರ, 18 ತಿಂಗಳು ಕರ. ಇವಕ್ಕೆ ತಿಂಡಿ ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು, ಕಡಲೆಪುರಿ, ಹಾಲು, ಬೆಣ್ಣೆ ಇಷ್ಟು ಕೊಡ್ತೀವಿ. ಹಾಲು ಕುಡಿತಾವ? ಹಾಲು ಕೊಡ್ತೀವಿ. ಬೆಣ್ಣೆ ಇಷ್ಟಪ್ಪ ಬೆಣ್ಣೆ ಕೊಡ್ತೀವಿ. ಕೊಡಲೇಬೇಕು. ಕೊಡಲೇಬೇಕು. ಚಿಕ್ಕವಕ್ಕೂ ಕೊಡಬೇಕು, ದೊಡ್ಡ ಕೊಟ್ಟರೆ ಕೈ ಕಾಲು ಚೆನ್ನಾಗಿ ಬಂದೋಬಸ್ತು ಬರ್ತದೆ. ಏನು ಹಾಲು ಇವೆಲ್ಲ ಕೊಡಲಿಲ್ಲ ಅಂದರೆ ಅಂತ ಬೆಳವಣಿಗೆ ಬೆಳೆಯಲ್ಲ. ಜಿಮ್ಗೆ ಹೋಗಿ ಹೆಂಗೆ ಬಾಡಿ ಬಿಲ್ಡ್ ಮಾಡ್ತೀವಿ ಆ ಥರ ಇವಕ್ಕೂ ಬಾಡಿ ಬಿಲ್ಡ್ ಮಸಲ್ಸ್ಗಳೆಲ್ಲ ಮಾಡ್ಬೇಕು. ಮೈ ತೊಳ್ತೀವಿ. ಅಣ್ಣ ಇವಾಗ ಬಣ್ಣ ಬರ್ಸೋಕ್ಕೆ ಏನೇನು ಮಾಡ್ತೀರಾ? ಬಣ್ಣ ಬರ್ಸೋಕ್ಕೆ ಗಂಜಿ ಕೊಡ್ತೀವಿ, ಹಾಲು ಹಾಕ್ತೀವಿ. ಹಾಲು ರವೆ ಗಂಜಿ ಇದ್ರೆ ಅಕ್ಕಿ ಗಂಜಿ ಕೊಡ್ತೀವಿ, ಹಾಲು ಹಾಕ್ತೀವಿ. ಹಾಲು ಹಾಕಿದಾಗ ಚೆನ್ನಾಗಿ ಬರ್ತದೆ ಬಣ್ಣ. ತಿಂಡಿ ಇವಾಗ ಸುಳಿ ಎಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಸುಳಿ ಬಾಯಿ ಹೇಳ್ತೀನಿ. ಇಲ್ಲೇನೋ ಮ್ಯಾಕಿದ್ರೆ ಬರಿಗೆ ಸುಳಿ ಬರ್ತದೆ, ಇಲ್ಲಿದ್ರೆ ಮುಕ್ಕಡು ಸುಳಿ ಬರ್ತದೆ. ನೋಡಿ ಇಲ್ಲಿದ್ರೆ ಕಾಡು ಸುಳಿ ಬರ್ತದೆ, ಇಲ್ಲಿದ್ರೆ ಪಾತಾಳ ಸುಳಿ ಗೋಪುರದಿಂದ ಇದ್ದರೆ, ಆ ಬಾಲದಿಂದ ಇದ್ದರೆ ಪರಸುಳಿ ಬರ್ತದೆ. ಹೌದಾ? ಇವು ಯಾವ ಸುಳಿನೂ ಇಲ್ಲ. ಈ ತಾಯಿ ಹೊಟ್ಟೆ ಹೆಂಗೆ ಹಳ್ಳಿಕಾರ ಒಡೆಯ, ಹಳ್ಳಿಕಾರ್ಗ ಹೆಸರು. ಯಾವ ಸುಳಿ ಸುಳಿ ಪಾಳಿ ಇದ್ದರೆ ಕಮ್ಮಿ ರೈಟು. ಅವರೆಲ್ಲ ಸಂತೆಯಲ್ಲಿ ಇಟ್ಕೊಂಡಿರ್ತಾರೆ. ಹಳ್ಳಿ ಮನೆ ಹುಟ್ಟಿದ್ರು ಮಾರ್ಬಿಡ್ತಾರೆ. ಆವಾಗಿತ್ತು 35 ವರ್ಷದ ಮುಂಚೆ ಗೇಯರು. ಈಗ ಯಾರೂ ಇಲ್ಲ. ಶೋಕಿ ಎಲ್ಲ ಶೋಕಿಗೆ. ಶೋಕಿ. ಇವಾಗ ನೀವು ಕೆಲಸ ಏನಿಲ್ಲಪ್ಪ. ಇವ್ರಿಗೆ ಯಾರು ಹಗ್ಗ ಕಟ್ಟಿ ಉಳಕತ್ತದ? ಮಗ ಎಲ್ಲ ಹೋಗಿ ಪಾಪ ದೇವ್ರಂತ ಮನುಷ್ಯ ಆಚೆಗೆ. ನಾನು ಹೇಳ್ತೀರಾ ಸುಳಿ ಏನಾದ್ರು ಇದ್ರೆ ಕಡಿಮೆ ರೇಟು, ಕಡಿಮೆಗೆ ಈ ಥರ ಇದ್ರೆ ಇವು ರೈಟ್ ಹೇಳ್ತೀನಿ. ಇವು ಇನ್ನು 14 ತಿಂಗಳು ತುಂಬ 17 ತಿಂಗಳು ಬಿದ್ದಾವೆ. ಇದ್ರ ಬೆಲೆ ಎಷ್ಟು ಹೇಳ್ತೀರಣ್ಣ ಈಗ? ಇವು 12 ಹೇಳ್ತೀನಪ್ಪ. 12 ಲಕ್ಷ. ನಂಬರ್ ಕಮ್ಮಿ 12 ಹೇಳ್ತೀನಿ. ನಂಬರ್ ಅಣ್ಣ ನಿಮ್ಮ ನಂಬರ್ 99459388
6, 7. ಸರಿ ಅಣ್ಣ ಆಯಿತು. ನೀವು ತಂದು ಎಷ್ಟು ದಿನ ಆಯ್ತಾ? ಇವು 3 ದಿನ ಆಯಿತು. 3 ದಿನ ಆಗಿರೋದು. ಇಲ್ಲಿ ಈ ಜಾತ್ರೆಗೆ ಕಮಿಟಿಗೋಸ್ಕರ ಅಂತಲ್ಲ ಈ ಜನ ನೋಡ್ಲಿ ಅಂತ ಒಂದು ಹಾಕೊಂಬಂದಿರೋದು. ಆ ಕರೋನು ಅಷ್ಟೇ ಆ ಮೂಗ್ದರ ಇಟ್ಕೊಂಡು 3 ದಿನ ಆಯ್ತಾ ಇಟ್ಕೊಂಬಂದು. ಹಾಂ, ಅದು ಇಲ್ಲಿ ನೋಡ್ಲಿ, ಅದ್ರ ಜೊತೆಗೆ ಯಾವ್ದನ್ನ ಆಯ್ತಾ, ಒಬ್ರಲ್ಲ ಒಬ್ರು ಪರವಾಗಿಲ್ಲಪ್ಪ, ಒಳ್ಳೆ ಕರುಗಳು ಕಟ್ಟವ್ರೆ, ಒಳ್ಳೆ ಹಳ್ಳಿ ಕರು ತಿಳಿಯವೆ ಅಂತ ಹೆಸರು ಬರ್ಬೇಕಷ್ಟೇ ಈ ಜಾತ್ರೆಗೆ. ಇವಾಗ ನೀವು ನೋಡ್ತಿರೋದು 2 ಬಂದು 12 ಲಕ್ಷ 12 ಲಕ್ಷ ಜೊತೆ ಇದು. ಇವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಏನು ಗೆದ್ದವ್ರೆ? ಬಾ ಹೇಳ್ತೀನಿ. ಇವಾಗ ಚಿಕ್ಕರು ಈ ಚಿಕ್ಕರುಗಳು ಇವು ಅಲ್ಲಿಲ್ಲ, ಅಲ್ಲಿ ಎಷ್ಟು ತಿಂಗಳಿಗೆ ಇವ ಒಂದು 20 ತಿಂಗಳ ಕರ. ಹಾಂ, 2 ಜೋಡಿ. ನೀವು ತಂದಿದ್ದು ಮನೆ ಹುಟ್ಟಿರೋ? ಇಲ್ಲಪ್ಪ, ತಂದಿದ್ದು. ಎಷ್ಟಾಯ್ತು? ಈ 1,15,000 ಇಲ್ಲಿ ಪಕ್ಕದ ಗಳ್ಳಿಗೆ. 1,17,500 ಕೇಳಿದ್ರು ಕೊಟ್ಟಿಲ್ಲ. ಮತ್ತೆ ಕೇಳಿದ್ರು 2,500 ರೂಪಾಯಿ ಲಾಭ ಕೇಳಿದ್ರು ಕೊಡಲಿಲ್ಲ. 1,30 ಕಮ್ಮಿ ಕೊಡಲ್ಲ ಅಂತ ಇದ್ದೀವಿ. ಸರಿ ಅಣ್ಣ. ಅಂದ್ರೆ ಇವಾಗ ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇವಾಗ ನಿಮ್ಮ ಹತ್ರ ಯಾವ್ದನ್ನ ಸೇಲ್ ಮಾಡೋ ಥರ ಇರ್ತೀವಿ ನಾವು, ಮಾರ್ತೀವಿ. ಮಾರ್ಬಿಟ್ಟು ಬೇರೆ ತಗೊಂಡು ಮಾಗಡಿ ಟೈಮ್ನ ಸಾಕಿಂತೀವಿ ಮನೆಗೆ. ಸರಿ. ರೂಪಾಯಿ ಬಣ್ಣ ಅಂತಾರೆ, ಅದ್ರ ಬಗ್ಗೆ ನೋಡಪ್ಪ, ಇದು ರೂಪಾಯಿ ಬಣ್ಣ, ಕಪ್ಪು ರೂಪಾಯಿ ಬಣ್ಣ, ಅದು ಹಸ್ನು ಬಣ್ಣ. ಗೊತ್ತಾಯ್ತಿದು? ಗೊತ್ತಾಯ್ತಿದು? ಹಾಂ. ಆಮೇಲೆ ರಾಮಯ್ಯ, ಲೇಟ್ ತಿಮ್ಮಯ್ಯ, ಉಸ್ಕೂರು, ದಾಸಂಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಇದ್ರ ಓನರು. ಮದುವೆಗೆ ಫೋಟೋ ಹೊಡಿಸ್ರಿ ಅಂತಂದ್ರೆ ಗೌಡ್ರು ಹೆಣ್ಣು ಪಣ್ಣು ಕೊಡಿಸ್ಕೊತೀನಿ. ಮದುವೆ ಮಾಡಿದ ಹೆಣ್ಣು ಕೊಡಿಸೋದು ಹೋದ್ರೆ ಪಕ್ಕ ಇಸ್ಕೊಬಿಟ್ಟು ಫೋಟೋ ಫ್ಲಾಶಿಂಗ್ ಅಂದ್ಬಿಡ್ತಾರೆ ಅಷ್ಟೇನೇ. ಆ ಫೋಟೋನೇ ಬಿದ್ದಿರಲ್ಲ. ಯಾರೇ ಹೆಣ್ಣು ಕೊಡಿಸೋರು ಗೌಡ್ರು ಅಂದರೆ ಅವ್ರ ಫೋಟೋನೇ ಇಲ್ವಲ್ಲ ಯಾವ್ತಾರೆ. ಅಲ್ಲ, ಬೇಜಾರು ಮಾಡ್ಕೊಂಬೇಡ, ನಿನ್ಗೆ ತಮಾಷೆ ಮಾಡಿದೆ ಮರಿ, ಏನೋ ಅವತ್ತಿಂದ ಹೇಳೋ ಅಭ್ಯಾಸ ಅಂದ್ಕೊಂಡು ಹೇಳ್ಕೊಂಬಂದೆ. ನಿಮ್ಗೆ ಎಷ್ಟು ಏಜ್? ಪಾಪ ನನಗೆ ಈಗ 61,1960. ಈಗ 65 ವರ್ಷ ತುಂಬಿ ಒಂದು ತಿಂಗಳು ಬಿದ್ದೋಯ್ತು. ಇವತ್ತು 24 ತಾರೀಕು ಆಯಿತು, 23 ದಿವಸ. ಇವಾಗ ಹಳ್ಳಿಕಾರ್ ಬಗ್ಗೆ ನೀವು ಏನಂತ ಹೇಳ್ತೀರಾ, ಏನು ಮಾತು ಹೇಳ್ತೀರಾ? ಹಳ್ಳಿಕಾರು ಜನಗಳು ಬಸ್ತೆ ಬೇಡ, ನಾವು ಹಳ್ಳಿಕಾರು ದನ ಕಟ್ಟಿ ಸಾಕಿ ಬೆಳವಣಿಗೆ ಮಾಡಬೇಕು. ಹಳ್ಳಿಕಾರು ನಮ್ಮ ತಾತ ಮುತ್ತಾತ ನಮ್ಮಪ್ಪ ನಾವು ಆವಾಗಿನ ಕಾಲದಾಗೆಲ್ಲನೂ ಎಲ್ಲ ಬಂದು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಮಾಗಡಿ ಸುತ್ತು ರಾಮನಗರ ಹತ್ತೆಲ್ಲ ಈ ಕನಕಪುರ ಹತ್ತು ಕಡೆಗೆಲ್ಲ ಹಳ್ಳಿಕಾರದೆ. ಹತ್ತು ಕಡೆಗೆ ಮೈಸೂರು ಡಿಸ್ಟಿಕ್ಕು, ಹಾಸನ ಡಿಸ್ಟಿಕ್ಕು ಐತೆ. ನಮ್ಮ ಇದು ಕಡೆಗೆ ಇಲ್ಲೂ ಐತೆ, ದೇವನಹಳ್ಳಿಗೂ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಾಗ ಕಮ್ಮಿ. ಕಮ್ಮಿ ಕಟ್ಟಬೇಕು. ಈ ಸೀಮೆಸ ಮಾಡ್ಕೊಂಡ್ಬಿಟ್ರೆ ಈ 2 ಲೀಟ್ರ್ 3 ಲೀಟ್ರ್ ಹಾಲು ಕುಡ್ಕೊಂಡು ಒಂದಿಷ್ಟು ಹಾಕ್ಕೊಂಡು ಸಾಯಂಕಾಲ ಟೀ ಕುಡ್ಕೊಂಡು ಮನೆ ಕಳೋದು. ಎಲ್ಲ ಸೀಮೆಸಿ ಬಿದ್ದುಬಿಟ್ಟವ್ರೆ. ಈ ಹಳ್ಳಿಕಾರು ಕಮ್ಮಿ ಮಾಡ್ಕೊಂಡವ್ರೆ. ಹೊಲ ಉಳಕ್ಕೆ ಶಕ್ತಿ ಇಲ್ಲ, ತೇಲೋದು ಎಲ್ಲ ಮಿಷಿನ್ ಟ್ರ್ಯಾಕ್ಟರ್ ಬಿತ್ಕೊಳ್ಳೋದು, ಕುಂಟೆ ಪಂಟೆ ಹಾಕೋಕ್ಕೂ ಹೋಗಲ್ಲ. ನೀವು ನಮ್ಮ ಜನ್ರೇಷನ್ಗೆ ಹೇಳೋದು ಏನಂತ ಏನು ಅಂತೀರಾ? ಉಳಬೇಕು. ರೈತ ಆದವನು ಒಂದು ಜೊತೆ ಓರಿ ಕಟ್ಟಿ ಸಾಕಿ ಬೆಳವಣಿಗೆ ಮಾಡಬೇಕು. ಅವನು ರೈತ. ಸುಮ್ಮನೆ ಏನು ಇಲ್ದವರು ರೈತ ಅವನು ಅವರೇ ಇಲ್ಲ ಅಂತಲ್ಲ, ಎಲ್ಲರೂ ಅವರೇ ಬೆಳೀತಾರೆ. ಟ್ರ್ಯಾಕ್ಟರ್ ಉಳಿಸ್ಬಿಟ್ಟು ರಾಗಿ ಹಚ್ಕೊಂಡ್ಬಂದ್ಬಿಟ್ಟು ಕುಂಟೆನೂ ಹೊಡೆಯಲ್ಲ. ನೀವು ಮಿಷಿನು ಕುಯ್ಯೋಕ್ಕೂ ಆಗಲ್ಲ, ಶಕ್ತಿ ಇಲ್ಲ. ಮಿಷಿನಾಗ ಕೊಟ್ಬಿಟ್ಟು ಉಳಿಸ್ಬಿಟ್ಟು ರಾಗಿ ಒಂದು ಕಡೆ ಉಳ್ಳೊಂದು ಕಡೆ ನೋಡಿ. ಈ ರಾಗಿ ಹುಲ್ ಪ್ರಾಬ್ಲಮ್ ಬರ್ತೈತಲ್ಲ ಈ ರಾಗಿ ಹುಲ್ ತಿನ್ನೋದಲ್ಲ, ಮಿಷಿನ್ ರಾಗಿ ಹುಲ್ ತಿನ್ನಲ್ಲ ಇದು. ಅದು ಹಾವೆಲ್ಲ ಕಟ್ಟಾಗುತ್ತೆ ಅಂತಾರಲ್ಲ, ಆಡ್ಸಿ ಹಾವು ಇರ್ತವೆ, ಮುಗಿಸಿ ಸತ್ತು ಹೋಗಿರ್ತದೆ. ಈ ಅಗ್ಡ ಎಲ್ಲ ಸತ್ತೋಗಿರ್ತದೆ. ಅದೆಲ್ಲ ಮಿಷಿನ್ಗೆ ಹಾಕ್ಯಂಬಂದು ರಾಗಿ ತಗೊಂಬಂದು ನಾವು ಸೊಸೈಟಿಗೆ ಹಾಕಿ ಜನಗಳಿಗೆ ಈ ಬೆಂಗಳೂರು ಕಡೆ ಎಲ್ಲ ರೈತರುಗಳಿಗೆಲ್ಲ ಎಲ್ಲ ನಾವು ತಿಂತೀವಿ, ಅದು ತಿಂತೀವಿ ನಾವು ತಿಂತೀವಿ. ಇವಾಗ ಮೊದಲೆಲ್ಲ ಅವಾಗ ಓರಿ ಕೊಡ್ಸೋರು, ಇವೆಲ್ಲ 7 ಬಂದವೆ. 7 ಅದೇ ಇದು ಈ ಥರ ಓರಿ ಬೀಜದ ಕರ ಇರ್ತದೆ. ಇದರಲ್ಲಿ 7 ತಗೊಂತಾರೆ. 7 ತಗೊಂಡು ನಾಟಿ ಹಳ್ಳಿಕಾರ್ಗೆ 7 ತಗೊಂಡು ಬಿತ್ತನೆ ಮಾಡ್ತಾರೆ. ಆವಾಗ ಓರಿನೇ ಕೊಡಿಸೋ. ಇವಾಗ ಓರಿ ಐತೆ ಹಸಿ ಮೇಲೆ ಬಿಡಿಸೋಕ್ಕೆ. ಈ 7 ಇವಾಗ ಏನು ಮಾಡಿದೆ, ಫಾರಮ್ಗಳಿಗೆಲ್ಲ 7 ಮಾಡ್ಕೊಂಡು ಓರ್ಗಳು ತಗೊಂಬಂದು ಬೀಜ ಕರ ತಗೊಂಡು 7 ಮಾಡ್ಕೊಂಡು 7 ತಗೊಂಡು ಎಲ್ಲ ಈಗ ಹಳ್ಳಿ ಕಡೆಗೆ ಈ ಒಂದು ಹಸಿಗೆ ಓರಿ ಬಿಡಿಸ್ಬೇಕು ಅಂದರೆ 1,000 2,000 500 ರೂಪಾಯಿ ಮುಟ್ಟಲ್ಲ ರೀ. 500 ರೂಪಾಯಿ ಇಲ್ಲ. ಮೊದಲು 10 ರೂಪಾಯಿ 20 50 ಇತ್ತು. ಈಗ 500 ರೂಪಾಯಿ ಯಾರೂ ಬಿಟ್ಟಲ್ಲ. 10 ವರ್ಷದಿಂದ ಈ ಜಾತ್ರೆ ರಾಮಸ್ವಾಮಿ ಸಿದ್ಧಗಂಗೆ ಜಾತ್ರೆ ಆದಮೇಲೆ ಅವಾಗೇ ಮಾಡೋರು. ಈಗ ಸಿದ್ಧಗಂಗೆ ಜಾತ್ರೆಗಿಂತ ಈ ಶಿವರಾತ್ರಿ ಹಬ್ಬದ ಟೈಮಿಗೆ ಮಾಡ್ತಾವ್ರೆ ಲಕ್ಷ ದೀಪೋತ್ಸವ. ಅದಕ್ಕೋಸ್ಕರ ಸತತವಾಗಿ 8 ವರ್ಷದಿಂದ ಮಾಡ್ತಾವ್ರೆ. ಇವಾಗ ನೀವು ಕಟ್ಟಿರೋ ಓರಿ, ಅವಾಗ ಕಟ್ಟಿರೋ ಓರಿಗಳಿಗೂ ಇವಾಗ ಬರ್ತಿರೋ ಓರಿಗಳಿಗೂ ಏನು ವ್ಯತ್ಯಾಸ? ಆವಾಗ ಕಟ್ಟಿರೋದು ಹುಳ್ಳಿಕಾಳು ರಾಗಿ ಬೇಸಾಕಿವೋ. ಇವಾಗೆಲ್ಲ ಚಕ್ಕೆ ಬೂಸ, ರವೆ ಬೂಸ
ಎಲ್ಲ ಸ್ವಲ್ಪ ಹೈಟೆಕ್ ತಿಂಡಿ ಹಿಂಡಿ ಈ ಮೊದಲು ಹಾಲು ಕೊಡ್ತೀರಾ ಅವಾಗ? ಆವಾಗ ಹಾಲ್ ಕೊಡ್ತಿರಲಿಲ್ಲ, ಆವಾಗಿಲ್ಲ ಈಗ ಕಣಪ್ಪಲ್ಲ, ಈಗ 10-15 ವರ್ಷದಿಂದ ಈಚೆಗೆ, 10 ವರ್ಷ 15 ವರ್ಷದಿಂದ ಈಚೆಗೆ ಹಾಲು ಕೊಡ್ತಾ ಇರೋದು. ಮೊದಲು ಕೊಡ್ತಿದ್ರು ಕೂಡ್ಕೊಳಕ್ಕೆ. ಅವಾಗ ನಾಟಿ ಹಸಿನ ಹಾಲು ಒಳ್ಳೆ. ಇವಾಗ ಸೀಮೆ ಹಸಿನ ಹಾಲು 5 ಲೀಟ್ರ್ ಒಂದಿನ, ಅದು 1 ಲೀಟ್ರ್ ಹಸಿನ ಹಾಲು ಒಂದಿನ ನಾಟಿ ಹಸಿನ ತಾಕತ್ತಾಗಿತ್ತು. ಇವಾಗ ಓರಿಗಳಿಗೆ ಈ ಥರ ದೊಡ್ಡ ಓರಿಗಳಿಗೆ ಯಾಕೆ ಹಸಿ ಕೊಡಲ್ಲ, ಏಕೆ? ಹಸಿ ಮೇವು ಕೊಟ್ಟರೆ ಕಪ್ಪು. ಈಗ ನೀನು ಬೆಳಗಿದ್ಯಾ, ನಾನು ಕಪ್ಪಿದ್ದೀನಿ, ಕಪ್ಪು ಬಂದ್ಬಿಡ್ತವೆ, ಹಸಿರು ಬಂದ್ಬಿಡ್ತವೆ. ಹಸಿ ಮೇವು ಹಾಕ್ರೆ ಬರೀ ಒಣಮೇವು ನೆಲಲ್ಲಿ ಕೊಡ್ತೀರಾ? ಒಣಮೇವು ಕೊಟ್ಟರೆ ಒಣಮೇವಿಗೆ ಕಲ್ಲರ್ ಬರ್ತವೆ, ಒಳಪಡುತ್ತವೆ. ನೋಡಿದ್ರಲ್ಲ ಎಲ್ಲ ಇದು ಇವತ್ತಿಗೆ ಸ್ಟಾಪ್ ಆಗಲ್ಲ. ತಿರ್ಗಾ ನಾಳೆನು ಜಾತ್ರೆ ಎಲ್ಲ ಏನು ಮೆರವಣಿಗೆ ಮಾಡ್ತಾರ. ನಾಳೆ ಏನಿರುತ್ತೆ, ನಾಳೆ ಎಲ್ಲ ಫೋಟೋಸ್ ತಕೊಂತಾರೆ, ಎಲ್ಲ ಈಚೆ ಬಿಡ್ತೀವಿ ಎಲ್ಲ ಓಡಾಡಕ್ಕೆಲ್ಲ. ಆಮೇಲೆ ಪ್ರೈಸ್ ಕೊಡ್ತಾರೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಎಲ್ಲ ಮಾಡ್ತೀವಿ. ನಾಳೆ ಮೇನ್ ಇರೋದು, ನಾಳೆನೇ ಮೇನು. ನಾಳೆನು ನೋಡೋಣ. ಆದ್ರೆ ಬರ್ತೀನಿ. ಡಾಕ್ಟರ್ ಬಂದು ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಅವ್ರು ಬಂದು ಚೆಕಪ್ ಮಾಡ್ಬೇಕಾ? ಚೆಕ್ ಮಾಡ್ತಾರೆ, ಬರ್ಕಂತ ಒಂದ್ ಇಷ್ಟಾಗೆ. ಇವಾಗ ಎಳ್ಳಲ್ಲ ಅಂದ್ರೆ ಚಿಕ್ಕ ಏಜಾಗೂ ಇಷ್ಟವಲ್ಲ, ಇವ್ 4 ಚಿಕ್ಕು. ಈ ಚಿಕ್ಕದಾಗ ಅವ್ರಿಗೆ ಯಾಕೆ ಚೆನ್ನಾಗಿರುತ್ತೆ ಎಲ್ಲ ಅಳಿತಾರ ಅವರು. ಒಂದೊಂದು ಸ್ಟೇಜ್ಗೂ ಒಂದೊಂದು ಪ್ರೈಸ್ ಕೊಡ್ತಾರಾ, ಇಲ್ಲಾಂದ್ರೆ ಅಷ್ಟು ಟೋಟಲ್ ಎಲ್ಲದಕ್ಕೂ ಸಪ್ರೇಟ್ ಆಗಿ ಒಂದೊಂದು ಪ್ರೈಸ್ಗಳು ಕೊಡೋದು. ಬರ್ತಾವಲ್ಲ, ಅದ್ರ ಬಣ್ಣ ನೋಡ್ತಾರೆ, ಅದ್ರ ಮೈ ನೋಡ್ತಾರೆ, ಅದೇನಂತೆಲ್ಲ ಕೇಳ್ತಾರೆ. ಅವಾಗ ಎಲ್ಲ ಬರ್ಕಂತಾರೆ. ಅದಾದ್ಮೇಲೆ ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಅವರೆಲ್ಲ ನೋಡ್ತಾರಲ್ಲ, ಎಲ್ಲ ಕಮೆಂಟ್ ಮಾಡ್ತಾರೆ. ಅದ್ರಾಗ ಫಸ್ಟ್ ಬರುತ್ತೋ ಅದಕ್ಕೆ ಪ್ರೈಸ್ ಕೊಡ್ತಾರೆ. ಸರಿ,